Hello everyone, ನಾನು ನಿಮ್ಮ ಚೈತ್ರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಿಗಿನರ್ಸ್ಗೆ ಈಸಿಯಾಗಿ ಹೇಗೆ ಮೇಕಪ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಫಸ್ಟ್ಗೆ ನಾನಿಲ್ಲಿ ಡಾಟ್ ಅಂಡ್ ಕೀ ಅವ್ರದ್ದು ಲಿಪ್ ಸ್ಲೀಪಿಂಗ್ ಮಾಸ್ಕ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ಲೀಪಿಂಗ್ ಮಾಸ್ಕ್, ಆಕ್ಚುಲಿ ನಾನು ಇದನ್ನ ಲಿಪ್ ಬಾಮ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಬಟರಿ ಸಾಫ್ಟ್ ಇದೆ ಅಂಡ್ ತುಂಬಾ ಚೆನ್ನಾಗಿ ಮಾಯಶ್ಚರೈಸ್ ಮಾಡುತ್ತೆ ನಿಮ್ಮ ಲಿಪ್ಸ್ನ. ನೆಕ್ಸ್ಟ್ಗೆ ನಾನಿಲ್ಲಿ ಪಾಂಡ್ಸ್ ಅವ್ರದ್ದು ಲೈಟ್ ವೆಯ್ಟ್ ಜೆಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಲೈಟ್ ವೆಯ್ಟ್ ಇದೆ. ನಿಮ್ ಸ್ಕಿನ್ ಬಂದು ನಾರ್ಮಲ್ ಟು ಆಯಿಲಿ ಸ್ಕಿನ್ ಇದೆ ಅಂದ್ರೆ ನೀವು ಇದನ್ನ ಯೂಸ್ ಮಾಡ್ಬೋದು. ಇದು ನಿಮ್ಗೆ ಚೆನ್ನಾಗಿ ಮಾಯಶ್ಚರೈಸ್ ಮಾಡುತ್ತೆ. ಬಟ್ ನಿಮ್ದು ಡ್ರೈ ಸ್ಕಿನ್ ಇದೆ ಅಂತ ಹೇಳಿದ್ರೆ ಇದು ನಿಮ್ಗೆ ವರ್ಕ್ ಆಗಲ್ಲ. ಸೊ ಡ್ರೈ ಸ್ಕಿನ್ಗೆ ನೀವು ಇನ್ನ ಮಾಯಶ್ಚರೈಸ್ ಇರೋಂತಹ ಮಾಯಶ್ಚರೈಸರ್ ನ ಯೂಸ್ ಮಾಡ್ಬೇಕಾಗತ್ತೆ. ಇದು ನಾರ್ಮಲ್ ಟು ಆಯಿಲಿ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ನಂದು ಟಿ ಝೋನ್ ಆಯಿಲಿ ಇದೆ, ನಾರ್ಮಲ್ ಪಾರ್ಟ್ ಆಫ್ ದ ಫೇಸ್ ಸ್ವಲ್ಪ ಡ್ರೈ ಇದೆ. ಸೊ ಹಾಗಾಗಿ ನನಗೆ ಇದು ಸೂಟ್ ಆಗಿದೆ. ಯು ಕ್ಯಾನ್ ಸಿ ದಿ ಗ್ಲೋ ಆನ್ ಮೈ ಫೇಸ್. ನೀವೇನೇ ಸ್ಕಿನ್ ಕೇರ್ ಮಾಡ್ತಾ ಇದ್ದೀರಾ ಇಲ್ಲ ಯಾವುದೇ ಮಾಯಶ್ಚರೈಸರ್ ಹಚ್ತಾ ಇದ್ದೀರಾ ಅಂತ ಹೇಳಿದ್ರೆ ಡೋಂಟ್ ಎವರ್ ಫಾರ್ಗೆಟ್ ಯುವರ್ ನೆಕ್. ನೆಕ್ಸ್ಟ್ ಐ ವಿಲ್ ಬಿ ಯೂಸಿಂಗ್ ಸನ್ಸ್ಕ್ರೀನ್. ಇದು SPF 50 ಇದೆ. ನೀವು ಸನ್ಸ್ಕ್ರೀನ್ ಯಾವುದೇ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರು SPF 50ನೇ ಯೂಸ್ ಮಾಡ್ಬೇಕಾಗತ್ತೆ. ಅದು ನಮ್ಮ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಪ್ರೊಟೆಕ್ಷನ್ ಕೊಡುತ್ತೆ. ಹಾಗಾಗಿ ಇದು ಬಂದು ಡರ್ಮಾಕೋ ಅವ್ರದ್ದು. ತುಂಬಾನೇ ಚೆನ್ನಾಗಿದೆ, ನಿಮ್ಗೆ ವೈಟ್ ಕಾಸ್ಟ್ ಕೊಡಲ್ಲ ಮತ್ತೆ ಆಯಿಲಿ ಆಯಿಲಿ ಫೀಲ್ ಆಗಲ್ಲ. ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನಿಮ್ ಫೇಸ್ ಅಲ್ಲಿ. ಸೊ ನೀವು ಆಚೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಸನ್ಸ್ಕ್ರೀನ್ ಇಸ್ ದಿ ಮಸ್ಟ್. ಅದು ವಿಂಟರ್ ಆಗಿರ್ಲಿ, ಸಮ್ಮರ್ ಆಗಿರ್ಲಿ, ರೈನಿ ಆಗಿರ್ಲಿ, ಸನ್ಸ್ಕ್ರೀನ್ ನೀವು ಮರಿಬಾರ್ದು. ನಾನು ಆಗ್ಲೇ ಹೇಳ್ದಂಗೆ ನಿಮ್ ನೆಕ್ ಪಾರ್ಟ್ ಮತ್ತೆ ನಿಮ್ ಇಯರ್ ಪಾರ್ಟ್ ಯಾವ್ದನ್ನು ಮರಿಬೇಡಿ. ನೆಕ್ಸ್ಟ್ ನಾನು ನನ್ನ ಐಬ್ರೋಸ್ ನ ಫಿಲ್ ಮಾಡ್ಕೊಂತೀನಿ. ವೆನ್ ಇಟ್ ಕಮ್ಸ್ ಟು ಮೇಕಪ್, ನಿಮ್ ಐಬ್ರೋಸ್ ತುಂಬಾ ಡಿಫೈನ್ ಆಗಿರ್ಬೇಕು. ಆಗ್ಲೇ ನಮ್ಮ ಒಂದು ಮೇಕಪ್ ಆಗಿರ್ಲಿ, ನಮ್ ಫೇಸ್ ಆಗಿರ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಯೂಸ್ ಮಾಡ್ತಿರೋ ಬ್ರಷ್ ಬಂದು ಸ್ವಿಸ್ ಬ್ಯೂಟಿ ಅವ್ರದ್ದು. ನೀವು ನೋಡ್ಬೋದು ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಎರಡು ಐಬ್ರೋಸ್ಗೂನು. ಸೊ ನಾನು ಇವಾಗ ಇನ್ನೊಂದ್ ಸೈಡ್ ಆಫ್ ದಿ ಐಬ್ರೋಸ್ ತೋರಿಸ್ತಾ ಇದೀನಿ ಹೇಗ್ ಮಾಡ್ತೀನಿ ಅಂತ ಹೇಳಿ. ನಿಮ್ಗೆ ತಿನ್ ಐಬ್ರೋಸ್ ಇದ್ರೆ ಜಾಸ್ತಿ ಹಾಕಕ್ ಹೋಗ್ಬೇಡಿ, ತುಂಬಾ ಡ್ರಮ್ಯಾಟಿಕ್ ಆಗಿ ಕಾಣುತ್ತೆ. ಜಸ್ಟ್ ಏನ್ ಫಿಲ್ ಮಾತ್ರ ಅಷ್ಟೇ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಫಿಟ್ ಮಿ ಅವ್ರದ್ದು ಫೌಂಡೇಶನ್ ತಗೊಂಡಿದ್ದೀನಿ. ದಿಸ್ ಇಸ್ ಇನ್ ದಿ ಶೇಡ್ 310. ನಾನು ಜಸ್ಟ್ ಪಿ ಸೈಜ್ ಆಫ್ ಅಮೌಂಟ್ ತಗೊಂತಾ ಇದ್ದೀನಿ ಅಷ್ಟೇ, ಜಾಸ್ತಿ ತಗೊಂತಾ ಇಲ್ಲ. ನಾನಿಲ್ಲಿ ಸಿಂಪಲ್ ಮೇಕಪ್ ಹೇಳ್ಕೊಡ್ತಾ ಇರೋದ್ರಿಂದ ಜಾಸ್ತಿ ಫೌಂಡೇಶನ್ ನಾನು ಹಾಕ್ತಾ ಇಲ್ಲ. ಅದ್ರ ಜೊತೆಗೆ ನಾನು NYBay ಅವ್ರದ್ದು ಸ್ಟ್ರೋಕ್ ಕ್ರೀಮ್ ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ ನಿಮ್ ಸ್ಕಿನ್ ತುಂಬಾ ಗ್ಲೋಯಿ ಆಗಿ ಕಾಣುತ್ತೆ, ಜೊತೆಗೆ ತುಂಬಾ ಹೆಲ್ತಿ ಆಗು ಕೂಡ ಕಾಣುತ್ತೆ. ಇದೆರಡನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮಿಕ್ಸ್ ಮಾಡ್ಕೊಂಡು ನಾನು ಆಲ್ ಓವರ್ ಫೇಸ್ ನಾನು ಅಪ್ಲೈ ಮಾಡ್ಕೊಂತೀನಿ. ಆಸ್ ಐ ಟೋಲ್ಡ್ ಯು ಬಿಫೋರ್, ನೆಕ್ ಪಾರ್ಟ್ ಯಾವತ್ತೂ ಮರಿಬಾರ್ದು. ನೀವು ಮೇಕಪ್ ಮಾಡ್ಕೊಂತಾ ಇದ್ದೀರಾ ಅಂತ ಹೇಳಿದ್ರು ನೆಕ್ ಪಾರ್ಟ್ ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ ಅಂತ ಹೇಳಿ. ಬೈ ದ ವೇ ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಬಂದು ಸ್ವಿಸ್ ಬ್ಯೂಟಿ ಅವ್ರದೇ ಕೂಡ ಫೌಂಡೇಶನ್ ಬ್ರಷ್. ಯು ಕ್ಯಾನ್ ಸಿ ದಿ ಗ್ಲೋ ಆನ್ ಮೈ ಫೇಸ್. ಅದು ಸ್ಟ್ರೋಕ್ ಕ್ರೀಮ್ ಏನಿದೆ ಅದು ತುಂಬಾ ಚೆನ್ನಾಗಿ ಗ್ಲೋ ಕೊಡುತ್ತೆ, ಹೆಲ್ತಿ ಗ್ಲೋ ಕೊಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ನೀವು ನೋಡ್ಬೋದು ನನ್ನ ನೋಸ್ ಮೇಲೆ ಚಿಕನ್ ಪಾಕ್ಸ್ ಮಾರ್ಕ್ ಇದೆ.
ಅದನ್ನ ನಾನು ಕನ್ಸೀಲರ್ ಅಲ್ಲಿ ಸ್ವಲ್ಪ ಕವರ್ ಮಾಡ್ಕೊಂತಾ ಇದೀನಿ. ಬೈ ದ ವೇ ಅದೇನ್ ಫುಲ್ ಕವರ್ ಆಗಲ್ಲ, ಜಸ್ಟ್ ಒಂದ್ ಸ್ವಲ್ಪ ಡಾಟ್ ಇಡ್ತಾ ಇದೀನಿ ಅಷ್ಟೇ ಅದ್ರ ಮೇಲೆ, ಸೊ ದಟ್ ತುಂಬಾನೇ ಹಾರ್ಶ್ ಆಗಿ ಕಾಣಿಸ್ಬಾರ್ದು ಅಂತ ಹೇಳಿ. ನೆಕ್ಸ್ಟ್ ನಾನಿಲ್ಲಿ ಮಸ್ಕಾರಾ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಮೇಬ್ಲಿನ್ ಫಿಟ್ ಮಿ ಅವ್ರದೇನೆ. ಇವತ್ತು ನಾನು ಆಲ್ಮೋಸ್ಟ್ ಪ್ರಾಡಕ್ಟ್ ಯೂಸ್ ಮಾಡ್ತಿರೋದು ಮೇಬ್ಲಿನ್ ಕಡೆಯಿಂದಾನೆ. ಇದು ಬಂದು ವಾಟರ್ ಪ್ರೂಫ್ ಮಸ್ಕಾರಾ. ಇದನ್ನ ನೀವು ರಿಮೂವ್ ಮಾಡ್ಬೇಕು ಅಂದ್ರೆ ಮೈಸ್ಲರ್ ವಾಟರ್ ಹಾಕ್ಬೇಕು, ಇಲ್ಲ ಯಾವ್ದೇ ಕ್ಲೆನ್ಸಿಂಗ್ ಆಯಿಲ್ ಹಾಕಿ ರಿಮೂವ್ ಮಾಡ್ಬೇಕು. ಅಷ್ಟು ವಾಟರ್ ಪ್ರೂಫ್ ಇದೆ. ಇದು ನಿಮ್ಗೆ ಥ್ರೂ ಔಟ್ ದ ಡೇ ಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಫಾರ್ ವಾಟರ್ ಪ್ರೂಫ್. ಬಟ್ ಡೈಲಿ ಪರ್ಪಸ್ಗೆ ನೀವು ಮಸ್ಕಾರಾ ಯೂಸ್ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ವಾಷಬಲ್ ಹೋಗ್ಬೋದು. ಈ ಬ್ರ್ಯಾಂಡ್ ಅಲ್ಲಿ ವಾಷಬಲ್ ಇದೆ, ವಾಟರ್ ಪ್ರೂಫ್ ಇದೆ. ಡೈಲಿ ಪರ್ಪಸ್ಗೆ ಏನಂದ್ರೆ ವಾಟರ್ ಪ್ರೂಫ್ ಯೂಸ್ ಮಾಡೋದ್ರಿಂದ ರಿಮೂವ್ ಮಾಡೋ ಟೈಮಲ್ಲಿ ಯು ಮೇ ಲಾಸ್ ಲ್ಯಾಶಸ್. ಹಾಗಾಗಿ ಯು ಕ್ಯಾನ್ ಗೋ ಫಾರ್ ವಾಷಬಲ್. ಬಟ್ ನೀವು ಯಾವುದೇ ಒಂದು ಫಂಕ್ಷನ್ ಹೋಗ್ತಾ ಇದ್ದೀರಾ, ನಿಮ್ ಲ್ಯಾಶಸ್ ತುಂಬಾ ಡಿಫೈನ್ಡ್ ಆಗಿ ಕಾಣಿಸ್ಬೇಕು ಅಂದ್ರೆ ಯು ಕ್ಯಾನ್ ಗೋ ಫಾರ್ ವಾಟರ್ ಪ್ರೂಫ್. ಯು ಕ್ಯಾನ್ ಸಿ ನನ್ನ ಲ್ಯಾಶಸ್ ಎಷ್ಟು ಚೆನ್ನಾಗಿ ಡಿಫೈನ್ಡ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ನೆಕ್ಸ್ಟ್ ನಾನಿಲ್ಲಿ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಿದ್ದೀನಿ. ಇದು ಕೂಡ ಮೇಬಿಲಿನ್ ಫಿಟ್ ಮಿ ಕಡೆಯಿಂದಾನೆ. ನನಗೆ ಪೌಡರಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ನನಗೆ ಆಯಿಲಿ ಸ್ಕಿನ್ ಇದೆ. ನಾನು ಪೌಡರಿಂಗ್ ಮಾಡಿಲ್ಲ ಅಂತ ಹೇಳಿದ್ರೆ ತುಂಬಾನೇ ಆಯಿಲಿ ಆಗ್ಬಿಡುತ್ತೆ ನನ್ನ ಫೇಸ್. ಇರೋ ಆಯಿಲ್ ಎಲ್ಲ ನನ್ನ ಫೇಸ್ ಅಲ್ಲೇ ಪ್ರೊಡ್ಯೂಸ್ ಆಗ್ತಾ ಇದೆ ಅನ್ನೋ ತರ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ನನ್ನ ಫೇಸ್ ನ ಪೌಡರ್ ಮಾಡ್ಕೊಂತೀನಿ. ದಿಸ್ ಇಸ್ ಆಕ್ಚುಲಿ ಅ ಕಾಂಪ್ಯಾಕ್ಟ್ ಪೌಡರ್. ನೆಕ್ಸ್ಟ್ ಬ್ಲಶಿಗೆ ಬರೋಣ. ಬ್ಲಷ್ಗೆ ನಾನು ಏನ್ ಸೆಪರೇಟ್ ಪ್ರಾಡಕ್ಟ್ ಅಂತ ಏನಿಲ್ಲ ಯೂಸ್ ಮಾಡ್ತಾ ಇಲ್ಲ. ಲಿಪ್ಸ್ಟಿಕ್ ಅನ್ನೇ ನಾನು ಆಸ್ ಅ ಬ್ಲಶ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು LA18 ಬ್ರ್ಯಾಂಡ್ ಇಂದ. ಯು ಕ್ಯಾನ್ ಸಿ ಎಷ್ಟು ಚೆನ್ನಾಗಿದೆ ಆ ಶೇಡ್ ಬಂದು. ಅದು ಪಿಂಕ್ ಶೇಡ್, ಬಟ್ ಡಸ್ಕಿ ಸ್ಕಿನ್ ಟೋನ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯು ಕ್ಯಾನ್ ಟ್ರೈ ಇಟ್. ನಾನು ಎಲ್ಲಾ ಪ್ರಾಡಕ್ಟ್ ಲಿಂಕ್ಸ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಚೆಕ್ ಇಟ್ ಔಟ್. ಮತ್ತೆ ನಾನು ಯಾವುದೇ ಬ್ರಷ್ ಯೂಸ್ ಮಾಡ್ತಾ ಇಲ್ಲ. ನಾನು ಬ್ಲಶ್ ನ ಬ್ಲೆಂಡ್ ಮಾಡ್ಲಿಕ್ಕೆ ನಾನು ಹ್ಯಾಂಡ್ ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬ್ಲಶ್ ನ ನೀವು ನಿಮ್ ಹ್ಯಾಂಡ್ ಅಲ್ಲೇ ನೀವು ಬ್ಲೆಂಡ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗತ್ತೆ. ನೆಕ್ಸ್ಟ್ ವಿಲ್ ಗೋ ಫಾರ್ ಅ ಲಿಪ್ ಪಾರ್ಟ್. ಫಸ್ಟ್ ನೀವು ಲಿಪ್ಸ್ಟಿಕ್ ಹಾಕೋದಕ್ಕಿಂತ ಮುಂಚೆ ನೀವು ಲಿಪ್ ನ ಲೈನ್ ಮಾಡ್ಕೋಬೇಕಾಗತ್ತೆ. ಒಂದು ಲಿಪ್ ಪೆನ್ಸಿಲ್ ಅಲ್ಲಿ ನಾನು ಇಲ್ಲಿ ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಪ್ ಪೆನ್ಸಿಲ್ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಇನ್ ದ ಶೇಡ್ ರೆಡ್. ತುಂಬಾ ಚೆನ್ನಾಗಿದೆ ಶೇಡ್ ಇದು. ಫಸ್ಟ್ ನಾನು ನನ್ನ ಲಿಪ್ ಬಾಮ್ ಏನ್ ಹಚ್ಚಿದೆ, ನಾನು ಲಿಪ್ ಮಾಸ್ಕ್, ಅದನ್ನ ರಿಮೂವ್ ಮಾಡ್ಕೊಂತಾ ಇದ್ದೀನಿ. ಲಿಪ್ಸ್ಟಿಕ್ ಹಚ್ಚೋದಕ್ಕಿಂತ ಮುಂಚೆ ನಾನಿಲ್ಲಿ ನನ್ನ ಲಿಪ್ ನ ಲೈನ್ ಮಾಡ್ಕೊಂತಾ ಇದ್ದೀನಿ. ಅದಕ್ಕೆ ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಪ್ ಪೆನ್ಸಿಲ್ ತಗೊಂಡಿದ್ದೀನಿ. ಇದು ಬ್ಯೂಟಿಫುಲ್ ರೆಡ್ ಕಲರ್, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲಿಪ್ಸ್ಟಿಕ್ ಹಚ್ಚೋದಕ್ಕಿಂತ ಮುಂಚೆ ನೀವು ಲಿಪ್ ಲೈನರ್ ನ ಹಾಕೊಂಡ್ರೆ ನಮ್ ಲಿಪ್ಸ್ ತುಂಬಾ ಡಿಫೈನ್ಡ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾನಿಲ್ಲಿ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ LA18 ಅವ್ರದ್ದೆ, ಬಟ್ ಇದು ಬೇರೆ ಶೇಡ್. ಇದು ಈ ಕಡೆ ಪಿಂಕ್ ಅಲ್ಲ, ಈ ಕಡೆ ರೆಡ್ ಅಲ್ಲ, ಎರಡರ ಮಧ್ಯೆ ಇದೆ. ಇದು ನನ್ ಸ್ಕಿನ್ ಟೋನ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನ್ ಸ್ಕಿನ್ ಟೋನ್ ಯಾರೆಲ್ಲ ಇದ್ದೀರಾ ನೀವ್ ಇದನ್ನ ಟ್ರೈ ಮಾಡ್ಬೋದು. ನಾನಿಲ್ಲಿ ಒಂದೇ ಸ್ಟ್ರೋಕ್ ಹಾಕ್ತಾ ಇರೋದು. ಯು ಕ್ಯಾನ್ ಸಿ ಎಷ್ಟು ಪಿಗ್ಮೆಂಟೆಡ್ ಆಗಿದೆ ಇದು ಅಂತ. ನೀವು ನೋಡ್ಬೋದು, ದಿಸ್ ಇಸ್ ಮೈ ಫೈನಲ್ ಮೇಕಪ್ ಲುಕ್. ಎಷ್ಟು ಸಿಂಪಲ್ ಆಗಿ, ಎಷ್ಟು ಎಲಿಗೆಂಟ್ ಆಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಹಾರ್ಶ್ ಆಗೂ ಇಲ್ಲ, ಹೆವಿ ಮೇಕಪ್ ತರಾನು ಕಾಣಿಸ್ತಾ ಇಲ್ಲ. ಗ್ಲೋಯಿ ಆಗೂ ಇದೆ, ಸಿಂಪಲ್ ಆಗೂ ಇದೆ.
ನೀವು ಎವ್ರಿ ಡೇ ಕೂಡ ಈ ಮೇಕಪ್ ನ ಯೂಸ್ ಮಾಡಬಹುದು, ಇಲ್ಲ ಯಾವ್ದಾದ್ರು ಫಂಕ್ಷನ್ ಹೋಗ್ತಾ ಇದ್ರು ಕೂಡ ಈ ಮೇಕಪ್ ಯೂಸ್ ಮಾಡಬಹುದು. ಯಾರಿಗೆ ಜಾಸ್ತಿ ಮೇಕಪ್ ಇಷ್ಟ ಆಗಲ್ಲ ಅವರಿಗೆ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ. ಹಾಗೆ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಬಿಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.